ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಒಂದೆರಡು ತಿಂಗಳು ಹಿಂದೆಯೇ ಮಾಡಬೇಕಿತ್ತು, ಬಟ್ ನನ್ನ ಹತ್ರ ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಪೆಂಡಿಂಗ್ ಇದ್ದಿದ್ದರಿಂದ ಇದು ಡಿಲೇ ಆಯಿತು. ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡಿರೋದ್ರ ಉದ್ದೇಶ ಏನು ಅಂದರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ. ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಖುಷಿಯ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇರೋವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಬೆಂಬಲ ಇದೇ ಥರ ಮುಂದಕ್ಕೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದೇ ನಾನು ಆಗಲೇ ಹೇಳಿದ ಹಾಗೇ 2 ತಿಂಗಳ ಹಿಂದೆಯೇ 1000 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಇವಾಗ ಒಂದು 1200 ಏನೋ ಸಮಥಿಂಗ್ ಆಗಿದೆ ಸಬ್ಸ್ಕ್ರೈಬರ್ಸು. ಹೆಚ್ಚು ಕಡಿಮೆ ನನಗೆ 1 ವರ್ಷನೇ ತಗೊಳ್ತು. 1 ವರ್ಷದ ಮೇಲಾಯಿತು ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿ. ಅಂದರೆ ಮುಂಚೆನೇ ಇತ್ತು, ಕೊರೋನಾ ಟೈಮಲ್ಲೇ ಇತ್ತು. ನನ್ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಆವಾಗಲೇ ಹೇಳಿದ್ದೆ ನಾನು, ಮುಂಚೆನೇ ಇತ್ತು, ಬೇರೆ ಹೆಸರಲ್ಲಿತ್ತು ಅಂತ. ಅವಾಗ ವೀಡಿಯೋಸ್ ಏನು ಅಷ್ಟೊಂದು ನಾನು ಹಾಕ್ತಾ ಇರಲಿಲ್ಲ, ಒಂದು 10-15 ಏನೋ ಇತ್ತು ಅಷ್ಟೇ. ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದು ಇತ್ತೀಚೆಗೆ ಒಂದು ವರ್ಷದ ಮೇಲಾಯಿತು. ಆವಾಗಂದರೆ ಹಾರ್ಡ್ಲಿ ಒಂದು 120 ಸಬ್ಸ್ಕ್ರೈಬರ್ಸ್ ಏನೋ ಇದ್ದರು ನಾನು ರೀಸ್ಟಾರ್ಟ್ ಮಾಡಿದಾಗ. ಇದು 1000 ದೊಡ್ಡ ಸಂಖ್ಯೆ ಅಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಯೂಟ್ಯೂಬ್ ಇತ್ತೀಚೆಗೆ ಯೂಟ್ಯೂಬ್ ಸ್ಟಾರ್ಟ್ ಅಂದರೆ ಬಿಗಿನರ್ಸಿಗೆ ಗೊತ್ತಿರುತ್ತೆ 1000 ಅನ್ನೋದು ಕೂಡ ಎಷ್ಟು ದೊಡ್ಡ ಸಂಖ್ಯೆ ಅಂತ. ನಾನಂತೂ ಒಂದೊಂದು ಸಬ್ಸ್ಕ್ರೈಬರ್ಸ್ ಆದಾಗಲೂ ಖುಷಿ ಪಟ್ಟಿದ್ದೀನಿ ನಾನು. ಯಾಕಂದರೆ ಕಷ್ಟ ಇದೆ, ಅದೇನು ಅಷ್ಟೊಂದು ಸುಲಭ ಅಲ್ಲ. ನಿಮ್ಮಲ್ಲಿ ಕೆಲವರಿಗೆ ಅನ್ನಿಸ್ಬೋದು ಇವಾಗ ನಮ್ಮ ಫೋನ್ ಕಾಂಟ್ಯಾಕ್ಟಲ್ಲೇ ಒಂದು 100+ ಇರ್ಬೋದಲ್ವ ಕಾಂಟ್ಯಾಕ್ಟ್ಸ್ ಅಂತ. ಬಟ್ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ? ಖಂಡಿತ ಮಾಡ್ಕೊಂಡಿರಲ್ಲ. ನಾವು ಅಂದ್ಕೊಳ್ಳೋದು ನಮ್ಮವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತ. ಬಟ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಲ್ಲ. ಅಂದರೆ ಎಲ್ರಿಗೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಥವಾ ನನಗೂ ಗೊತ್ತಿಲ್ಲ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಎಷ್ಟು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ. ಬಟ್ ಮಾಡಿರಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಯಾಕಂದರೆ ಎಲ್ಲರೂ ಮಾಡಲ್ಲ, ಕೆಲವ್ರಿಗೆ ಗೊತ್ತೂ ಇರಲ್ಲ, ಅದೂ ಒಂದು ಪಾಯಿಂಟು. ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿರಲ್ಲ ಕೆಲವರಿಗೆಲ್ಲ, ಹಾಗೂ ಇರುತ್ತೆ. ಕೆಲವರು ಗೊತ್ತಿದ್ದು ಮಾಡಿರಲ್ಲ, ಅಥವಾ ಕೆಲವರು ವೀಡಿಯೋಸೇ ನೋಡಲ್ಲ, ಕೆಲವರು ವೀಡಿಯೋಸ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿರಲ್ಲ. ಈ ಥರ ವೆರೈಟೀಸ್ ಆಫ್ ಜನರು ಇರ್ತಾರೆ. ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರವರ ಇಷ್ಟ ಸಬ್ಸ್ಕ್ರೈಬ್ ಮಾಡೋದು. ನನಗೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖುಷಿನೇ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಜಾರು ಅಂತ ಏನಿಲ್ಲ. ಬಟ್ ಮಾಡ್ಕೊಳ್ಳಿ ಅಷ್ಟೇ, ಏನಿದೆ ಅಲ್ವಾ ಅದರಲ್ಲಿ, ಏನು ದುಡ್ಡು ಹೋಗುತ್ತಾ ಅಥವಾ ಏನೂ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಅಂದರೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಕೆಲವರು ಆ ಥರ ಅಂದ್ಕೊಂಡಿರ್ತಾರೆ, ಒಂದು 100+ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದವರೇ ಇರ್ತಾರೆ, ಅಲ್ಲಿಗೆ 100 ಸಬ್ಸ್ಕ್ರೈಬರ್ಸ್ ಆಯ್ತಲ್ವಾ ಅಂತ. ಇನ್ನು ಏನಂದರೆ ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ ನಾವು, ಅಲ್ಲೂ ಅಷ್ಟೇ ನಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ಪರಿಚಯದವರು ಎಷ್ಟೊಂದು ಜನ ಇರ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿ ಮಾಡಿಸಿದ್ರೆ ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಲ್ವಾ ಅಂತ. ಬಟ್ ಕೇಳೋದು ತಪ್ಪು ಅಂತ ನಾನೇನು ಹೇಳಲ್ಲ. ಬಟ್ ನನಗೆ ಸ್ವಲ್ಪ ಆ ಥರ, ಅದಕ್ಕೆಲ್ಲ ನನಗೆ ಸುಲಭದಲ್ಲಿ ಬಾಯಿ ಬರಲ್ಲ. ಯಾಕಂದರೆ ನನಗೆ ಕೇಳೋದು ಸ್ವಲ್ಪ ಕಡಿಮೆ, ಕೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನಗೆ ಅದೊಂದು ಸ್ವಲ್ಪ ಏನೋ ನಂದು ಆ ಥರ ಕ್ಯಾಟಗರಿ ಅಲ್ಲ. ಅದು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ನನ್ನಂಥವಳಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇರೋದು. ಸೊ ಹಾಗಾಗಿ 1000 ಸಬ್ಸ್ಕ್ರೈಬರ್ಸ್ ಕೂಡ ಅದೊಂದು ದೊಡ್ಡ ಸಂಖ್ಯೆನೇ. ಯೂಟ್ಯೂಬಿಗೆ ಹೋಲಿಸಿದರೆ, ಅಂದರೆ ಯೂಟ್ಯೂಬಲ್ಲಿ ಹೇಳೋದಾಗಿದ್ದರೆ ಇದೊಂದು ಚಿಕ್ಕ ಮೈಲ್ ಸ್ಟೋನ್ ಅಷ್ಟೇ, ಇದೊಂದು ದೊಡ್ಡ ಸಾಧನೆ ಅಂತ ನಾನೇನು ಇಲ್ಲಿ ವಿಡಿಯೋ ಮಾಡಿ ಹೇಳ್ತಾ ಇಲ್ಲ. ಬಟ್ ನನ್ನ ಮಟ್ಟಿಗೆ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಕೂಡ ದೊಡ್ಡದೇ ಅಂತ ನಾನು ಹೇಳ್ತಾ ಇರೋದಷ್ಟೇ. ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ದೊಡ್ಡದು. ಯೂಟ್ಯೂಬಲ್ಲಿ ಇದೊಂದು ಚಿಕ್ಕ ಮೈಲ್ ಸ್ಟೋನ್. ಯಾಕಂದರೆ ಅವರ ರೂಲ್ಸ್ ಇರುತ್ತಲ್ಲ ಯೂಟ್ಯೂಬಲ್ಲಿ, ಅದರಲ್ಲಿ ಇದು ಒಂದು ರೂಲ್ಸ್ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ. ಇವಾಗ ಇನ್ನೂ ಕೆಲವರಿಗೆ ಡೌಟ್ ಇರ್ಬೋದು, 1000 ಸಬ್ಸ್ಕ್ರೈಬರ್ಸ್ ಆದರೆ ಇನ್ನೂ ದುಡ್ಡು ಬರುತ್ತಾ? ದುಡ್ಡು ಗೊತ್ತಿರಲ್ಲ ಅಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ, 1000 ಸಬ್ಸ್ಕ್ರೈಬರ್ಸ್ ನಾನು ಆಗಲೇ ಹೇಳಿರೋ ಹಾಗೆ ಇದೊಂದು ಅವ್ರದ್ದು ಒಂದು ಫಸ್ಟ್ ರೂಲ್ಸ್ ಇದೆ. ಅಂದರೆ ಇದಾದಮೇಲೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. 4000 ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ. ಇವಾಗ ಈ ವಿಡಿಯೋ ಒಂದು 10 ನಿಮಿಷ ಇದೆ ಅಂತ ಇಟ್ಕೊಳ್ಳಿ. 10 ನಿಮಿಷ ಇದ್ದಾಗ ಇವಾಗ 60 ನಿಮಿಷಕ್ಕೆ 1 ಅವರ್ ಅಲ್ವಾ. ಸೊ 10 ನಿಮಿಷದ ವೀಡಿಯೋನ 6 ಜನ ನೋಡಿದ್ರೆ 1 ಅವರ್ ಆಗುತ್ತೆ. ಸೊ ಅದೇ ಥರ ಈ 1 ಅವರು 4000 ಅವರ್ ಆಗಬೇಕು. ಅದೂ 1 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಹಾಗಿದ್ದಾಗಲೂ ದುಡ್ಡು ಬರುತ್ತಾ? ಇಲ್ಲ, ಅದರಲ್ಲಿ ಇನ್ನೂ ಇದೆ. 4000 ವಾಚ್ ಅವರ್, ಹಾಗೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ ಆದಮೇಲೆ, ಅಂದರೆ ಇದು ನಾನು ಹೇಳ್ತಾ ಇರೋದು 1 ಇಯರ್ ಒಳಗಡೆ ಆಗಬೇಕು. ಇದು ಆದಮೇಲೆ ನಾವು ಮಾನಿಟೈಸೇಷನ್ಗೆ
ಅಪ್ಲೈ ಮಾಡಬೇಕು ನಾವು. ಅದಾದಮೇಲೆ ಅವರ ರೂಲ್ಸ್ ಆ್ಯಂಡ್ ಕಂಡೀಷನ್ಗೆ ನಮ್ಮ ಚಾನಲ್ ಒಳಪಟ್ಟಿದೆಯಾ ಅನ್ನೋದನ್ನು ಎಲ್ಲ ಅವರು ಚೆಕ್ ಮಾಡ್ತಾರೆ. ಅದಾದಮೇಲೂ ದುಡ್ಡು ಬರಲ್ಲ. ಇವಾಗ ಎಲ್ಲ ಕರೆಕ್ಟಾಗಿದೆ ಅಂತ ಇಟ್ಕೊಳ್ಳಿ, ಆವಾಗ್ಲೂ ದುಡ್ಡು ಬರಲ್ಲ ನಮಗೆ. ಇಂತಿಷ್ಟು ಡಾಲರ್ ಅಂತ ಆಗಬೇಕು, ಅದು ನಮ್ಮ ಚಾನಲಿಂದ ಇಂತಿಷ್ಟು ಡಾಲರ್ ಅಂತ ಅಲ್ಲಿ ಕಲೆಕ್ಟ್ ಆಗಬೇಕು. ಅದಾದಮೇಲೆ ನಮಗೆ ಅವರು ದುಡ್ಡು ನಮ್ಮ ಅಕೌಂಟಿಗೆ ದುಡ್ಡು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ. ಅರ್ಥ ಆಯಿತಾ? ಎಲ್ರಿಗೂ ಅರ್ಥ ಆಗಲ್ಲ. ಯೂಟ್ಯೂಬಲ್ಲಿ ಇದ್ದವರಿಗೆ, ಯೂಟ್ಯೂಬ್ ಮಾಡ್ತಾ ಇದ್ದವರಿಗೆ ಅರ್ಥ ಆಗುತ್ತೆ ನಾನು ಹೇಳೋದು. ಇಷ್ಟೇ ಸಿಂಪಲ್. ಬರೀ 1,000 ಸಬ್ಸ್ಕ್ರೈಬರ್ಸ್ ಆದರೆ ಚಾನಲ್ ಮಾನಿಟೈಸ್ ಆಗಲ್ಲ. 4,000 ಒಂದು ವರ್ಷದಲ್ಲಿ 4,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಹಾಗೆಯೇ ಅದಾದಮೇಲೆ ಅವರು ಚೆಕ್ ಮಾಡ್ತಾರೆ ನಮ್ಮ ಚಾನಲ್ನ. ಅದಾದಮೇಲೆ ನಮ್ಮ ಚಾನಲಲ್ಲಿ ಆ್ಯಡ್ಗಳು ಬರೋದಕ್ಕೆ ಸ್ಟಾರ್ಟ್ ಆ್ಯಡ್ಗಳು ಮುಂಚೆನೂ ಬರುತ್ತೆ. ಇವಾಗಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ವೀಡಿಯೋಸ್ಗಳಲ್ಲೂ ಬರುತ್ತೆ ಮಿಡ್ಲಲ್ಲೆಲ್ಲ ಆ್ಯಡ್ಗಳು. ಬಟ್ ಅದು ಅದರಿಂದ ಏನು ನಮಗೆ ಅಮೌಂಟ್ ದುಡ್ಡು ಬರಲ್ಲ. ಈ ಮಾನಿಟೈಸ್ ಆದಮೇಲೆ ಆ್ಯಡ್ಗಳು ಬರುತ್ತಲ್ಲ, ಆ ಆ್ಯಡಿಂದ ಆಮೇಲೆ ದುಡ್ಡು ಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಕಷ್ಟನೇ ಇದೆ, ಏನು ಅಷ್ಟೊಂದು ಸುಲಭ ಅಂತ ನಾನು ಹೇಳ್ತಾ ಇಲ್ಲ. 4,000 ವಾಚ್ ಅವರ್ ಆಗೋದು ತುಂಬ ಕಷ್ಟ ಇದೆ. ಹಾಗಾಗಿ ಇದು ಇವಾಗ 1,000 ಸಬ್ಸ್ಕ್ರೈಬರ್ ನಾನು ಏನು ಹೇಳ್ತಾ ಇದ್ದೀನಿ, ಇದು ಇವಾಗ ದೊಡ್ಡ ವಿಷಯ ಅಲ್ಲ. ಬಟ್ ಆದ್ರೂ ಒಂದು ಖುಷಿನೇ ಅಲ್ವಾ ಅದೊಂದು. ಹಾಗಾಗಿ 0ದಿಂದ ಬಂದಾಗ 1,000 ಸಬ್ಸ್ಕ್ರೈಬರ್ಸ್ ಕೂಡ ಒಂದು ದೊಡ್ಡ ವಿಷಯನೇ. ಅದಕ್ಕೋಸ್ಕರ ನಿಮ್ಮ ಹತ್ರ ಈ ಒಂದು ಖುಷಿಯ ವಿಚಾರನ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡಿದೆ ಅಷ್ಟೇ. ಸೊ ಇದೆಲ್ಲ ಆಯಿತು. ಇನ್ನೊಂದು ಏನಂದರೆ, ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಮೊದಲನೇದಾಗಿ ಡಾಕ್ಯುಮೆಂಟ್ರಿ ಥರ ಇರುತ್ತೆ ಅಂತ ನನಗೆ ಒಂದು ಅನಿಸೋದು. ಏನಕ್ಕೆ ಅಂದರೆ, ಇವಾಗ ನಾವೆಲ್ಲಾದರೂ ಒಂದು ಕಡೆ ಹೋಗಿರ್ತೀವಿ, ಅವಾಗೆಲ್ಲ ಫೋಟೋ ತಗೊಳ್ತೀವಿ ಯೂಶ್ವಲಿ. ಎಲ್ಲಾದರೂ ಮೊಬೈಲಲ್ಲಿರ್ಬೋದು ಅಥವಾ ಸಿಸ್ಟಮಲ್ಲಿರ್ಬೋದು, ಈ ಥರ ಎಲ್ಲ ಒಂದು ಕಡೆ ಸೇವ್ ಆಗಿರುತ್ತೆ. ಆದರೆ ವೀಡಿಯೋಸ್ಗಳನ್ನು ಅಷ್ಟು ಮಾಡೋದು ಸ್ವಲ್ಪ ಕಡಿಮೆ. ಎಲ್ಲಾದರೂ ಹೋದಾಗ ಮಾಡ್ಕೊಂಡಿರ್ತೀವಿ ಅಲ್ಲೋ ಇಲ್ಲೋ, ಬಟ್ ಈ ಥರ ವ್ಲಾಗ್ ಥರ ಎಲ್ಲ ಮಾಡಲ್ಲ ಅಲ್ವಾ. ಸೊ ವ್ಲಾಗ್ ಥರ ಮಾಡಿದಾಗ ಏನಾಗುತ್ತೆ, ಅದು ಸೇವ್ ಆಗಿರುತ್ತೆ. ಇವಾಗ ಹೇಳ್ಬೋದು ನೀವು, ಮೊಬೈಲಲ್ಲೂ ಸೇವ್ ಆಗಿರುತ್ತೆ ಅಥವಾ ಸಿಸ್ಟಮಲ್ಲೂ ಎಲ್ಲ ಇರುತ್ತೆ ಅಂತ ಇರುತ್ತೆ. ಆದರೆ ಈ ಯೂಟ್ಯೂಬಿಗೆ ನಾವು ಹಾಕಿದಾಗ ಏನಾಗುತ್ತೆ, ನಮಗೆ ಅದು ಇಮಿಡಿಯೇಟ್ಲಿ ಸಿಕ್ಬಿಡುತ್ತೆ. ಇವಾಗ ನಾವು ವೀಡಿಯೋ ಮಾಡ್ಕೊಂಡಿರ್ತೀವಲ್ಲ, ಈಸಿಲಿ ಸಿಗುತ್ತೆ ನಮಗೆ. ಏನು ಡಿಲೀಟ್ ಆ ಥರದ್ದೆಲ್ಲ ಏನಾಗಲ್ಲ. ಸೊ ನಮ್ಮ ಚಾನಲಲ್ಲೇ ಒಂದು ಡಾಕ್ಯುಮೆಂಟ್ರಿ ಥರ ಇರುತ್ತೆ. ಸೊ ಇದು ನನ್ನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಇದೂ ಒಂದು ರೀಸನ್. ನೆನಪಲ್ಲಿರುತ್ತೆ. ಮತ್ತೆ ನಾವು ಅದನ್ನು ಹೊಸದಾಗಿ ನಾವು ವೀಡಿಯೋ ನೋಡಿದಾಗ, ಹಳೆ ವೀಡಿಯೋಸ್ಗಳನ್ನೆಲ್ಲ ನಮಗೆ ಮೆಮೊರಿ ರೀಕಲೆಕ್ಟ್ ಆಗುತ್ತೆ. ಸೊ ಇಲ್ಲೆಲ್ಲ ಹೋಗಿದ್ವಿ, ಈ ಥರ ಎಲ್ಲ ಇತ್ತು, ಇಲ್ಲಿ ಇವರೆಲ್ಲ ಬಂದಿದ್ದರು ನಮ್ಮ ಜೊತೆ ಅಂತ ಅನ್ನೋದೆಲ್ಲ ಅದೊಂದು ಖುಷಿ ಅಲ್ವಾ. ಇಲ್ಲಾಂದರೆ ಅದೆಲ್ಲೋ ಮೊಬೈಲಲ್ಲೆಲ್ಲ ಎಲ್ಲೋ ಡಿಲೀಟ್ ಮಾಡಿರ್ತೀವಿ, ಅಥವಾ ಸಿಸ್ಟಮಲ್ಲೂ ಅಷ್ಟೇ ಯಾವುದೋ ಒಂದು ಕಾರಣಕ್ಕೆ ಡಿಲೀಟ್ ಆಗಿರುತ್ತೆ. ಬಟ್ ಯೂಟ್ಯೂಬಲ್ಲಿ ಅಂದರೆ ಆಗಲ್ಲ. ಅದು ನಮ್ಮ ಚಾನಲಲ್ಲೇ ಇರುತ್ತೆ. ಅದು ಒಂದು ಕಡೆ ನಮ್ಗೆ ಹುಡುಕೋದು ಕೂಡ ಈಸಿನೇ. ಸೊ ಇದು ಒಂದು ರೀಸನ್ನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಕ್ಕೆ. ಮತ್ತು ಇನ್ನೊಂದು ಅಂದರೆ, ನನಗೆ ಮುಂಚೆಯಿಂದನೂ ಈ ಎಡಿಟಿಂಗಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ಎಲ್ಲಾದರೂ ಹೋದರೆ ಎಲ್ಲ ಎಡಿಟ್ ಮಾಡಿ ಅದನ್ನು ವೀಡಿಯೋ ಥರ ಎಲ್ಲ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲ ಹಾಕ್ತಾಯಿದ್ದೆ. ಸೊ ನನಗೆ ಮುಂಚಿನ ನಾನು ಇದೊಂಥರ ಇಂಟ್ರೆಸ್ಟ್, ನನಗೆ ಈ ವಿಷಯದಲ್ಲಿ ಸ್ವಲ್ಪ ಎಡಿಟಿಂಗಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಸೊ ಹಾಗಾಗಿ ಇದು ಎರಡನೇ ರೀಸನ್. ಇನ್ನೊಂದು ಮೂರನೇ ರೀಸನ್ ಮೇಯ್ನಾಗಿ ಏನಂದರೆ, ಹೇಳ್ತಾರೆ ನೋಡಿ, ಎಂಪ್ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಹಾಗಾಗಿ ನನ್ನಂಥವರು ಗೃಹಿಣಿಯರು ತುಂಬ ಜನ ಇರ್ಬೋದು, ನಿಮ್ಮಲ್ಲಿ ವಿಡಿಯೋ ನೋಡ್ತಾ ಇರೋರು ಕೂಡ ಇರ್ಬೋದು. ಏನಾಗುತ್ತೆ ಅಂದರೆ, ಅಫ್ಕೋರ್ಸ್ ಮನೆ ಕೆಲಸ ಅಂತ ನಮಗೆ ಇದ್ದೇ ಇರುತ್ತೆ, ನಮ್ಮ ಮನೆ ಕೆಲಸ. ಅದು ಬಿಟ್ಟರೆ ಹೊರಗಡೆ ಹೋಗಿ ದುಡಿಯುವಂತಹ ಒಂದು ಏನು ಹೇಳ್ತಾರೆ, ಒಂದು ಸಿಚುವೇಶನ್ ಇರಲ್ಲ ನಿಮ್ಮ ಮನೆಯಲ್ಲಿ. ಇವಾಗ ನಿಮ್ಮ ಮನೇಲಿ 3 ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ, ಗಂಡ ಹೆಂಡತಿ ಮಗು ಅಥವಾ ಮಕ್ಕಳು. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಹಸ್ಬೆಂಡ್ ಆಫೀಸ್ಗೆ ಹೋಗಿರ್ತಾರೆ, ನೀವೊಬ್ಬರೇ ಇರ್ತೀರ ಮನೆಯಲ್ಲಿ. ಆ ಟೈಮಲ್ಲಿ ನಿಮ್ಮದು ಕೆಲಸ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಫ್ರೀ ಟೈಮ್ ಅಂತ ನಿಮಗೆ ಸಿಗುತ್ತೆ. ಸೊ ಆ ಟೈಮಲ್ಲಿ ಏನೇನೋ ಬೇಡದೇ ಇರುವಂತಹ ಒಂದೊಂದು ವಿಷಯಗಳನ್ನೆಲ್ಲ ಯೋಚನೆ ಮಾಡೋದಕ್ಕಿಂತ ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತು ಅಂದರೆ, ಅದೇ ಒಂಥರ ನೆಕ್ಸ್ಟ್ ಏನು ಕಂಟೆಂಟ್ ಮಾಡೋದು ಅಂತ ಒಂಥರ ಮೈಂಡ್ ನಿಮ್ದು ಏನಾಗಿರುತ್ತೆ ಅಂದರೆ ಬ್ಯುಸಿ ಆಗಿರುತ್ತೆ. ಅದರದ್ದೇ ಒಂದು ಎಡಿಟಿಂಗ್ ಕೆಲಸ ಇರ್ಬೋದು, ಅದರ ವಾಯ್ಸ್ ಓವರ್ ಇರ್ಬೋದು, ವೀಡಿಯೋ ಮಾಡೋದಿರ್ಬೋದು, ಕಂಟೆಂಟ್ ಹುಡ್ಕೋದಿರ್ಬೋದು, ಈ ಥರ ಎಲ್ಲ ಸ್ವಲ್ಪ ಮೈಂಡ್ ಬ್ಯುಸಿಯಾಗಿರುತ್ತೆ ನಿಮ್ಮದು. ಆವಾಗ ಏನಂದರೆ ಬೇರೆ ಈ ಥರ ಏನು ಹೇಳ್ತಾರೆ, ನೆಗೆಟಿವ್ ಕಡೆಗೆಲ್ಲ ಹೋಗಲ್ಲ ಮೈಂಡು, ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ನನಗೂ ಅಷ್ಟೇ. ಇವಾಗ ನನ್ನ ಶ್ರೇಯಾಂಕು, ನನ್ನ ಮಗ, ಅವನು ಸ್ಕೂಲ್ಗೆ ಹೋದರೆ ಮಧ್ಯಾಹ್ನಕ್ಕೆ ಬರ್ತಾನೆ, ಅವನು 1 ಗಂಟೆ ಹೀಗೆ ಬರ್ತಾನೆ. ಈ ಥರ ಇದ್ದಾಗ ನನಗೇನಾಗುತ್ತೆ ಅಂದರೆ, ಹೊರಗಡೆ ಹೋಗೋದಕ್ಕೂ ಆಗಲ್ಲ. ಹೊರಗಡೆ ಹೋಗಿ ಅಂದರೆ 9 to 6 ಜಾಬೇ ಯೂಶ್ವಲಿ ಇರೋದಲ್ವಾ. ಈ 1 ಗಂಟೆಯಿಂದ 6 ಗಂಟೆ ತನಕ ಇವನನ್ನು ಏನು ಮಾಡೋದು, ಡೇ ಕೇರಲ್ಲಿ ಇಡ್ಬೋದು ಅಂತ ಹೇಳಿದ್ರು. ಇವಾಗ ನನಗೇನು ಸ್ಯಾಲ್ರಿ ಬರುತ್ತೋ ಅದನ್ನು ಡೇ ಕೇರಿಗೆ ಕೊಡಬೇಕಾಗುತ್ತೆ. ಸೊ ಏನು ಯೂಸ್ ಇದೆ ಅದರಿಂದ ಅಲ್ವಾ. ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡೋದು ಅದೂ ಅಷ್ಟೇ. ನಾನೊಂದು 2 ಸಲ ಅದಕ್ಕೆ ಪ್ರಯತ್ನಪಟ್ಟು ಕೈ ಸುಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಇನ್ನೂ ಆ ವಿಷಯಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಇದ್ದಾಗ ನಿಮ್ಮದು ಸ್ವಲ್ಪ
ಮೈಂಡ್ ಎಂಗೇಜ್ ಆಗಬೇಕು ಅಂತ ಹೇಳಿದರೆ ಇದು ಒಂದು ವೇ ಅಷ್ಟೇ. ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನೆಲ್ಲ ಹಾಕೋದು ಒಂದು ವೇ ಅಷ್ಟೇ. ಸೊ ಇದು ನಂದು ಮೇನ್ ರೀಸನ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ. ಥರ್ಡ್ ರೀಸನ್, ಇನ್ನೊಂದು ಫೋರ್ತ್, ನಾನು ಇದನ್ನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಇದನ್ನು. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಯೂಟ್ಯೂಬಲ್ಲಿ ಅರ್ನಿಂಗ್ ಅಷ್ಟು ಸುಲಭ ಇಲ್ಲ. ಕೆಲವೊಬ್ಬರಿಗೆ ಇರ್ಬೋದು ಬೇಗ ವೈರಲ್ ಆಗುತ್ತೆ ವೀಡಿಯೋಸು, ಬೇಗ ವೈರಲ್ ಆದಂಗೆ ಬೇಗ ವಾಚ್ ಅವರು ಅಷ್ಟೇ, ವ್ಯೂಸ್ ಜಾಸ್ತಿ ಹೋದಂಗೆ ವಾಚ್ ಅವರ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಅದು ಕೆಲವರಿಗೆ ಲಕ್ ಬೇಕು ಅದಕ್ಕೆ ಎಲ್ಲ. ಸೊ ಅಂಥವರಿಗೆ ಹೌದು ಸ್ವಲ್ಪ ಬೇಗನೆ ವಾಚ್ ಅವರೆಲ್ಲ ಕಂಪ್ಲೀಟಾಗಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ಅರ್ನಿಂಗ್ಗೆ ಅಂತ ಅಲ್ಲ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕಾಗಿ ಈ ಆಪ್ಷನ್ನ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಹೌದು, ದುಡ್ಡು ಬಂದರೆ ಖುಷಿನೇ, ಅದು ಯಾರಿಗೆ ಖುಷಿ ಇಲ್ಲ ಅಲ್ವಾ? ಸೊ ಹೌದು, ಬಟ್ ಇದೇ ಮೇಯ್ನ್ ಅಲ್ಲ, ದುಡ್ಡಿಗೋಸ್ಕರ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇ ಇಲ್ಲ. ಸೊ ಅದಕ್ಕಾಗಿ ನಾನು ಇದನ್ನು ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಇದೊಂದು ಅರ್ನಿಂಗ್ ಪರ್ಪಸ್ಗೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಹೌದು ಅಲ್ಲ ಅಂತ ಹೇಳಲ್ಲ. ಇಲ್ಲಾಂದರೆ ನಾನು ಪ್ರತಿ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಫೇಕ್ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಅದು ಆ ರೀಸನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನಗೆ ಅದು ಲಾಸ್ಟ್ ರೀಸನ್. ಸೊ ಇದು 4 ರೀಸನ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಅದೇ ನಾನು ಆಗಲೇ ಹೇಳ್ದಂಗೆ ನನಗೆ 1 ವರ್ಷದ ಮೇಲಾಯಿತು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದು. ಅದಕ್ಕೂ ರೀಸನ್ ಇದೆ. ಯಾಕೆಂದರೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ. ಒಂದು 2-3 ಸಲ ಬ್ರೇಕ್ ಆಯಿತು. ತಿಂಗಳಿಗೊಂದು ಸಲ ಹಾಕ್ತಾಯಿದ್ದೆ. ಆಮೇಲೆ ಒಂದು ಸಲ ಅಂತೂ 2-3 ತಿಂಗಳೇ ಆಗಿತ್ತು ಅನಿಸುತ್ತೆ ನಾನು ವೀಡಿಯೋ ಹಾಕಿ. ಸೊ ಈ ಥರ ಮಿಡ್ಲಲ್ಲಿ ಬ್ರೇಕ್ ಆಗ್ತಾ ಬಂತು. ಹಾಗಾಗಿ ಮೋಸ್ಟ್ಲಿ ಸ್ವಲ್ಪ ಲೇಟ್ ಆಯಿತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದಕ್ಕೆ. ಸೊ ಇಷ್ಟೇ, ನಾನು ಈ ಒಂದು ಖುಷಿಯ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಲೇಟ್ ಆಯಿತು, ಆದ್ರೂ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಈ ವಿಡಿಯೋನ. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ, ಇಷ್ಟೇ. ನೋಡೋಣ ಮುಂದಿನ ವೀಡಿಯೋಸ್ಗಳಲ್ಲಿ ನನಗೆ ಗೊತ್ತಿರೋವಷ್ಟು ಏನಾದರೂ ಯೂಟ್ಯೂಬ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಬಿಗಿನರ್ಸ್ ಯಾರಾದರೂ ಇದ್ದರೆ ವಿಡಿಯೋ ಮಾಡ್ತಾ ಇರೋರಲ್ಲಿ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ನನಗೆ ಗೊತ್ತಿರೋವಷ್ಟು ಏನಾದರೂ ಇದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಏನಾದರೂ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ನೋಡೋಣ. ಈ ವಿಡಿಯೋ ಇಷ್ಟೇ, ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.